ನಗರದ ಜೀವನಾಡಿ ಅಂತಲೇ ಹೆಸರುವಾಸಿಯಾಗಿರುವ ಬಿಎಂಟಿಸಿ ಮತ್ತೆ ಕಿಲ್ಲರ್ ಬಿಎಂಟಿಸಿ ಅಂತಕ್ಕಂಥ ಹಣೆಪಟ್ಟಿ ಅಥವಾ ಕುಖ್ಯಾತಿನ ಪಡೆದುಕೊಳ್ತಿದೆ. ಯಾಕಂದ್ರೆ ಇವತ್ತು ಕೂಡ ಒಬ್ರು ಬಿಎಂಟಿಸಿ ಬಸ್ ಹರಿದು ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸಂಜಯ್ ನಗರ ಮುಖ್ಯ ರಸ್ತೆ ವೈಭವ್ ಥಿಯೇಟರ್ ಮುಂಭಾಗ ಒಂದು ಘಟನೆ ಆಗಿತ್ತು. ನನಗೆ ಸ್ಥಳದಲ್ಲೇ ಇದ್ದೀನಿ, ಅಂದ್ರೆ ಘಟನಾ ಸ್ಥಳದಲ್ಲಿ ಇದ್ದೀನಿ, ನಿಮಗೆ ತೋರ್ತಾ ಹೋಗ್ತೀನಿ ಪರಿಸ್ಥಿತಿ ತೀವ್ರತೆ ಯಾವ ರೀತಿ ಇತ್ತು ಅನ್ನೋದನ್ನ. ನೀವೇನು ಗಮನಿಸ್ತಾ ಇದ್ರೆ ಒಂದು ಪ್ರಮುಖ ರಸ್ತೆ ಬೆಂಗಳೂರಿನ ಸಂಜಯ್ ನಗರ ಮುಖ್ಯ ರಸ್ತೆ ವೈಭವ್ ಥಿಯೇಟರ್ನ ಮುಂಭಾಗ ಇರತಕ್ಕಂಥ ರಸ್ತೆ ಇದು. ವೈಭವ್ ಥಿಯೇಟರ್ ಕಾಣಿಸ್ತಾ ಇದೆ. ಈ ಒಂದು ಥಿಯೇಟರ್ನ ಮುಂಭಾಗನೇ ಒಂದು ದುರ್ಘಟನೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ನಡೆದಿದೆ. 36 ವರ್ಷದ ಕೊಡಗು ಕುಶಾಲನಗರ ಮೂಲದ ಒಬ್ಬ ವ್ಯಕ್ತಿಯನ್ನು ರೋಷನ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಸ್ಥಳದಲ್ಲಿ ಸಾವನ್ನಪ್ತಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ಒಂದು ಸ್ಥಳದಲ್ಲಿ ರಕ್ತದ ಮಡುವು ಕೂಡ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ಜಾಗದಲ್ಲಿ ಅವರು ಸಾವನ್ನಪ್ಪಿದ್ರು. ಏನಂದ್ರೆ ಬಿಎಂಟಿಸಿ ಬಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರು ಓವರ್ಟೇಕ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಬಿಎಂಟಿಸಿ ಬಸ್ನ ಚಕ್ರ ಹರಿದು ಸಾವನ್ನಪ್ತಾರೆ ಅಂತಕ್ಕಂಥದ್ದು ಇಲ್ಲಿರತಕ್ಕಂಥ ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ದಾರೆ. ನೀವೇನು ಗಮನಿಸ್ತಾ ಇದ್ರೆ ಪರಿಸ್ಥಿತಿ ತೀವ್ರತೆ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದು ಅವರು ಚಪ್ಪಲಿ, ರೋಷನ್ ಅವರ ಚಪ್ಪಲಿ ನೋಡಿ ಇಲ್ಲೇ ರಸ್ತೆ ಬದಿಯಲ್ಲಿ ಬಿದ್ದಿದೆ. ಸೊ ಬೆಳಗ್ಗೆ 9 ಗಂಟೆ ಸುಮಾರಿಗೆ ತಮ್ಮ ಮಗು ಏನು 1.5 ವರ್ಷದ ಮಗುವಿಗೆ ಟಿಫನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮನೆಯಿಂದ ಈಚೆಗೆ ಆ ಸ್ಕೂಟಿಯಲ್ಲಿ ಆಕ್ಟಿವಾದಲ್ಲಿ ಈಚೆ ಬರ್ತಾರೆ, ಕಾಲಿಡ್ತಾರೆ. ಆದರೆ ದುರದೃಷ್ಟವಶಾತ್ ಮತ್ತೆ ಅವರು ವಾಪಸ್ಸು ಹೋಗೋದೇ ಇಲ್ಲ. ಸೊ ನೋಡಿ ಎಷ್ಟು ಮನ ಕಲಕುತ್ತೆ ಅಂದ್ರೆ ದೃಶ್ಯ. ಆ ಮಗುವಿಗೆ ಏನು ತಿಂಡಿಯನ್ನ ತೆಗೆದುಕೊಳ್ಬೇಕು ಅಂತ ಏನು ರೋಷನ್ ಅವರು ಬರ್ತಾರೆ ನೋಡಿ, ಆ ಒಂದು ತಿಂಡಿ ಇಲ್ಲೇ ಬಿದ್ದಿದೆ, ರಸ್ತೆ ಬದಿಯಲ್ಲಿ ಈ ರೀತಿ ಬಿದ್ದಿದೆ. ಸೊ ಮನೆಗೆ ಅವರು ಹೋಗ್ಲೇ ಇಲ್ಲ. ಸೊ ಏನು ತಂದೆ ತಿಂಡಿ ತಗೊಂಡ್ ಬರ್ತಾರೆ ಅಂತಕ್ಕಂಥ ಕಾಯ್ದಂತ ಮಗು ಕೊನೆಗೆ ಅವ್ರನ್ನ ಮೃತ ಸ್ಥಿತಿಯಲ್ಲಿ ಕಾಣಬೇಕಾದ ಪರಿಸ್ಥಿತಿ ಆ ಮಗುಗೆ ಅಥವಾ ಅವರ ಹೆಂಡತಿಗೆ ಬಂದೋಗುತ್ತೆ. ಸಂಬಂಧಿಕರಿಗೆ ಶಾಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಏನು ಇಷ್ಟೊಂದು ಇದರಲ್ಲಿ ಒಂದು ಘಟನೆ ನಡೆದೋಯ್ತಲ್ಲ ಅಂತಕ್ಕಂಥದ್ದು ಇನ್ನೂ ಕೂಡ ಅವ್ರಿಗೆ ನಂಬಕ್ಕೆ ಸಾಧ್ಯ ಆಗ್ತಲ್ಲ. ಸೊ ಒಟ್ಟಾರೆ ಏನು ಮೃತ ರೋಷನ್ ಅವರು ನಗರದ ಏನು ಸಮೀಪದಲ್ಲಿರ್ತಕ್ಕಂಥ MS ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಿ ಏನೇನು ಕೆಲವು ಹೊತ್ತಲ್ಲಿ ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ ಸಂಬಂಧಿಕರು ತುಂಬಾನೇ ದುಃಖದಲ್ಲಿದ್ದಾರೆ. ಬಿಎಂಟಿಸಿ ಚಾಲಕನ ವಿರುದ್ಧ ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅವರ ಒಂದು ನಿರ್ಲಕ್ಷ್ಯ ಇದೆ ಮತ್ತು ಏನು ಈ ಒಂದು ಪ್ರಮುಖ ರಸ್ತೆಯಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ರೋಡ್ ಚಿಕ್ಕದಾಗಿದೆ, ಅವ್ಯವಸ್ಥೆ ಇದೆ ಅಂತ ಹೇಳಿ ಅದನ್ನು ಕೂಡ ಅವರು ಅಬ್ಜೆಕ್ಟ್ ಮಾಡಿದ್ದಾರೆ ಫ್ಯಾಮಿಲಿ. ಇನ್ನಾದರೂ ಕೂಡ ಬಿಎಂಟಿಸಿ ತಮ್ಮ ಚಾಲಕರಿಗೆ ಒಂದು ನಿರ್ದೇಶನ ಕೊಡಬೇಕು ಅಥವಾ ಮತ್ತೆ BBMP ಕೂಡ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡುವತ್ತ ಗಮನ ಹರಿಸಬೇಕು ಅನ್ನೋದು ಏನು ಮೃತ ರೋಷನ್ ಅವರ ಫ್ಯಾಮಿಲಿಯ ಒಂದು ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.